ರಾಮನು ಒಂದು ವಸ್ತುವನ್ನು 6800 ರೂಪಾಯಿಗೆ ಖರೀದಿಸಿದನು. ಕಾಸ್ಟ್ ಪ್ರೈಸ್ ಎಷ್ಟೈತಿಲ್ಲ 6800. ಮತ್ತು ಅದರ ದುರಸ್ತಿಗೆ 700 ರೂಪಾಯಿ ವೆಚ್ಚ ಮಾಡಿದಂದ್ರೆ ಪ್ಲಸ್ 700 ರೂಪಾಯಿ ಮಾಡಬೇಕು. ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟು ಕತ್ತಿದೆ 7500 ರೂಪಾಯಿ ಆಕತಿ. ಒಟ್ಟು ವೆಚ್ಚ ಬೆಲೆ ಮೇಲೆ 8% ಹೆಚ್ಚಾಗಿ ಅವನು ಗುರುತಿಸಿದ ಬೆಲೆ ನಿಗದಿಪಡಿಸಿದ. ಅಂದ್ರೆ ಇಲ್ಲಿ ಮಾರ್ಕ್ ಪ್ರೈಸ್ ಏನಕತಿ 8% ಜಾಸ್ತಿ ಮಾಡಿದಂದ್ರೆ ಕಾಸ್ಟ್ ಪ್ರೈಸ್ಗೆ 108 ರೂಪಾಯಿ 100 ಆಗತ್ತಿದೆ. ಮಾರ್ಕ್ ಪ್ರೈಸ್ ಎಷ್ಟಾಗತ್ತೆ ಟೋಟಲ್ ಆಗಿ 8100 ಆಗುತ್ತೆ. ಆಮೇಲೆ ಒಂದು 10% ಮತ್ತು ಇನ್ನೊಂದು X% ಡಿಸ್ಕೌಂಟ್ ಕೊಟ್ರೆ ಎಕ್ಸ್ ವ್ಯಾಲ್ಯೂ ಏನಕತ್ತೆ ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ 1196.5 ಐತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗತ್ತೆ. ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 6196.5 ಕೊಟ್ರೆ ಮಾರ್ಕ್ ಪ್ರೈಸ್ ನಮಗೆ 8100 ಬಂದೈತಿ. ಪರ್ಸೆಂಟೇಜ್ ಡಿಸ್ಕೌಂಟ್ ಒಂದು 10% ಅಂದ್ರೆ ಏನಾಗ್ತದೆ 1/10 ಆಗಿ ಒಂದು ಡಿಸ್ಕೌಂಟ್ ಆಗಿ 9/10 ಆಗುತ್ತೆ. ಇನ್ನೊಂದು X% ಡಿಸ್ಕೌಂಟ್ ಕೊಟ್ಟಣ ಅಂದ್ರೆ 100 ಮೈನಸ್ X 100 ಆಗುತ್ತೆ. ಇಲ್ಲಿ 2020 ಆಗುತ್ತೆ ಕ್ಯಾನ್ಸಲ್. 6196.5 ಇದ್ದಿದ್ದು ಇಲ್ಲಿ 10 ಐತಿ ಅಂದ್ರೆ ಪಾಯಿಂಟ್ ಹೋಗುತ್ತೆ. ಡಿವೈಡೆಡ್ ಬೈ 81 ಇಂಟು 9 ಇದು ಕೊಟ್ಟು 100 ಮೈನಸ್ X ಆಗುತ್ತೆ. ಇದು 81 ಇಂಟು 9 ಇದು 85 ಕ್ಯಾನ್ಸಲ್ ಆಗುತ್ತೆ. 100 ಮೈನಸ್ X ಆಗುತ್ತೆ. X ಈಚೆ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. 85 ಮೈನಸ್ ಆಗುತ್ತೆ ಅಂದ್ರೆ X ಪರ್ಸೆಂಟೇಜ್ ಎಷ್ಟು ಬಂತು ಇಲ್ಲಿ 15% ಬಂತು. ಅಂದ್ರೆ X ವ್ಯಾಲ್ಯೂ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ಆಯತಗಣದ ಉದ್ದ ಅಗಲ ಮತ್ತು ಎತ್ತರ ಮೊತ್ತ ಕೊಟ್ಟರು ಅಂದ್ರೆ ಲೆಂತ್ ಪ್ಲಸ್ ಬ್ರೆಡ್ತ್ ಪ್ಲಸ್ ಹೈಟಿಂದ ಸಮ್ ಎಷ್ಟೈತಿ ಇಲ್ಲಿ 15 ಸೆಂಟಿಮೀಟರ್ ಐತಿ. ಮತ್ತು ಅದರ ಕರ್ಣದ ಉದ್ದ 13 ಸೆಂಟಿಮೀಟರ್. ಡಯಾಗೋನಲ್ ಎಷ್ಟು ಕೊಟ್ಟನ 13 ಸೆಂಟಿಮೀಟರ್ ಕೊಟ್ಟನ. ಇಲ್ಲಿ ಡಯಾಗೋನಲ್ ಫಾರ್ಮುಲಾ ಏನಕತಿ ರೂಟ್ ಆಫ್ L² ಪ್ಲಸ್ B² ಪ್ಲಸ್ H² ಆಕತಿ. ಅಂದ್ರೆ ಡಿ ವ್ಯಾಲ್ಯೂ ಎಷ್ಟು ಕೊಟ್ಟನಿಲ್ಲ 13. ಇದು ಸ್ಕ್ವೇರ್ ರೂಟ್ ಆಫ್ L² ಪ್ಲಸ್ B² ಪ್ಲಸ್ H² ಆಗುತ್ತೆ. ಸ್ಕ್ವೇರ್ ರೂಟ್ ತೆಗೆದ್ವಿ ಅಂದ್ರೆ ಏನಾಗತ್ತೆ ಇದು 169 ಇದು ಕೊಟ್ಟು L² ಪ್ಲಸ್ B² ಪ್ಲಸ್ H² ಆಕತಿ. ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಏನಂತ ಕೇಳಿ ಇಲ್ಲಿ ನೋಡ್ರಿ L ಪ್ಲಸ್ B ಪ್ಲಸ್ H ಹೋಲ್ ಸ್ಕ್ವೇರ್ ಇದು ಕೊಟ್ಟು ಏನು ಕೊಟ್ಟನ ಇಲ್ಲಿ 18 ಸೆಂಟಿಮೀಟರ್ ಕೊಟ್ಟನ. ಇದನ್ನ ಸ್ಕ್ವೇರ್ ಮಾಡ್ಬೇಕು ಅಂದ್ರೆ ಫಾರ್ಮುಲಾ ಏನಾಗತ್ತೆ ಇಲ್ಲಿ L² ಪ್ಲಸ್ B² ಪ್ಲಸ್ H² ಪ್ಲಸ್ 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್ ಇದು ಕೊಟ್ಟು 18 ಸ್ಕ್ವೇರ್ ಪಾರ್ ಎಷ್ಟಾಗತ್ತೆ 324 ಆಗತ್ತೆ. L² ಪ್ಲಸ್ B² ಪ್ಲಸ್ H² ಎಷ್ಟೈತಿ ವ್ಯಾಲ್ಯೂ 169 ಬಂದೈತೆ ನಮ್ಗೆ. ಪ್ಲಸ್ 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ವ್ಯಾಲ್ಯೂ ಇದು ಕೊಟ್ಟು 324 ಬಂತು. ಇದು ಫಾರ್ಮುಲಾ ಏನೈತ್ರಿ ಇದು ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಆಗತ್ತೆ. ಅಂದ್ರೆ 324 ಮೈನಸ್ 169 ಮಾಡಿದೆ ಅಂದ್ರೆ ಎಷ್ಟು ಬರುತ್ತೆ 155 ಸೆಂಟಿಮೀಟರ್ ಸ್ಕ್ವೇರ್ ಟೋಟಲ್ ಸರ್ಫೇಸ್ ಏರಿಯಾ ಬರುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. 8400 ಮೊತ್ತವನ್ನು ಎ ಮತ್ತು ಬಿ ನಡುವೆ ಹಂಚಲಾಗೈತಿ. 15% ವಾರ್ಷಿಕ ಬಡ್ಡಿ ದರದಲ್ಲಿ 8 ತಿಂಗಳಿಗೆ ಕಂಪೌಂಡ್ ಇಂಟ್ರೆಸ್ಟ್ ಐತಿ. ಎ ಯ ಪಾಲು 2 ವರ್ಷಗಳ ನಂತರದ ಮೊತ್ತವು ಬಿ ಯ ಪಾಲು 8/3 ವರ್ಷಗಳ ನಂತರ ಮೊತ್ತಕ್ಕೆ ಸಮ ಐತಿ. ಅಂದ್ರೆ ಇಲ್ಲಿ ತಿಂಗಳದ 8 ತಿಂಗಳಿಗೊಮ್ಮೆ ಕಂಪೌಂಡ್ ಇಂಟ್ರೆಸ್ಟ್ ಮಾಡಿನ ಅಂದ್ರೆ ಇಲ್ಲಿ ಎದ್ ಎಷ್ಟೈತಿ 2 ವರ್ಷ ಐತಿ. 2 ವರ್ಷ ಅಂದ್ರೆ 24 ತಿಂಗಳು ಆಕತಿ. ಬಿ ಏನಕತಿ 8/3 ವರ್ಷ ಕೊಟ್ಟನ. ಇನ್ನು ತಿಂಗಳಿಗೆ ಕನ್ವರ್ಟ್ ಮಾಡೋಕೆ ಇಂಟು 12 ಮಾಡ್ತೀವಿ 3 4 12 ಇಲ್ಲಿ 32 ತಿಂಗಳು ಆಕತಿ. ಇಲ್ಲಿ 8 ತಿಂಗಳಿಗೊಮ್ಮೆ ಏನು ಮಾಡ್ಯಾನ್ರಿ ಇಂಟ್ರೆಸ್ಟ್ ಕೊಟ್ಟಾನ 15%. ಅಂದ್ರೆ ರೇಟ್ ಏನಕತಿ ಇಲ್ಲಿ 15 ಇಂಟು 8 ರೂಪಾಯಿ 12 ಆಗತಿ. 4 4 3 3 3 ಅಂದ್ರೆ 10% ರೇಟ್ ಆಗತಿ. ಇಲ್ಲಿ ಎ ರೊಕ್ಕ ಏನೈತಿ X ತೊಗೊಂತೀನಿ. ಬಿದು ಏನಾಗತಿ 8400 ಮೈನಸ್ X ಆಗತಿ. ಇವೆರಡು ಇಂಟ್ರೆಸ್ಟ್ ಈಕ್ವಲ್ ಬರ್ತೈತಿ ಇಲ್ಲಿ. ಅಂದ್ರೆ X ಪ್ಲಸ್ 1 ಪ್ಲಸ್ 10/100 ಇದು ಕ್ಯೂಬ್ ಆಗುತ್ತೆ. ಅಂದ್ರೆ 8 3 24 3 ಸಲ ಆಗುತ್ತೆ. 8400 ಮೈನಸ್ X ಇಂಟು 1 ಪ್ಲಸ್ 10/100 ಬಿದು 8 4 4 ಪವರ್ 4 ಬರ್ತೈತಿ. ಅಂದ್ರೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ R/100 ಟಿ ಇರ್ತೈತಿ ಫಾರ್ಮುಲಾ. ಆ ಫಾರ್ಮುಲಾದಾಗ ಈ ಈಕ್ವೇಶನ್ ಬರ್ತೈತಿ ನೋಡ್ರಿ. 1 ಪ್ಲಸ್ 10/100 ಇಲ್ಲಿ 3 ಇದ್ರೆ ಇಲ್ಲಿ 4 ಐತಿ. ಅಂದ್ರೆ ಇಲ್ಲಿ 1 ಉಳಿದೈತಿ. ಆಮೇಲೆ 0 0 ಕ್ಯಾನ್ಸಲ್ ಆಗಿ ಏನಾಗುತ್ತೆ ಇಲ್ಲಿ X ಈಸ್ ಈಕ್ವಲ್ ಟು 8400 ಮೈನಸ್ X ಇಲ್ಲಿ 11/10 ಆಗತಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗತಿ 10X ಈಸ್ ಈಕ್ವಲ್ ಟು 10400 ಮಲ್ಟಿಪ್ಲೈ ಮಾಡಿದ್ರೆ 92400 ಮೈನಸ್ 11X ಆಗತಿ. ಆಮೇಲೆ ನೋಡ್ರಿ
ಇದು 10 ಎಕ್ಸ್ ಇದು ಮೈನಸ್ ಇದ್ದಿದ್ದು ಈಚೆ ಕಡೆ ಬಂದ್ರೆ 21 ಎಕ್ಸ್ ಎಷ್ಟಾಗುತ್ತೆ 92,400 ಆಕತಿ. ಎಕ್ಸ್ ವ್ಯಾಲ್ಯೂ ಏನು ಬರ್ತೈತಿ ಇಲ್ಲಿ 4,400 ಬರ್ತೈತಿ. ಅಂದ್ರೆ ಎ ಅಮೌಂಟ್ ಎಷ್ಟಾಯ್ತು 4,400. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ಎ ಮತ್ತು ಬಿ ಪೈಪ್ಗಳು ಕ್ರಮವಾಗಿ 12 ಗಂಟೆ ಮತ್ತು 18 ಗಂಟೆಗಳಲ್ಲಿ ತುಂಬ್ತಾವಂತ ಕೊಟ್ಟರೆ ಎ ಅಷ್ಟು 12 ಗಂಟೆ, ಬಿ ಅಷ್ಟು 18 ಗಂಟೆ ಮತ್ತು ಸಿ ಪೈಪ್ ಪೂರ್ಣ ಟ್ಯಾಂಕನ್ನು 8 ಗಂಟೆಯಲ್ಲಿ ಖಾಲಿ ಮಾಡ್ತೈತಿ. ಸಿ ಖಾಲಿ ಮಾಡೋದ್ರಿಂದ ಇದ್ರ ಮೇಲೆ ಮೈನಸ್ ಇಟ್ಕೊತೀನಿ. ಎಷ್ಟೈತ್ರಿ ಇದು 8 ಐತಿ. ಆಮೇಲೆ ಇದ್ರ ಎಲ್ ಸಿ ಎಮ್ ಎಷ್ಟಾಗತ್ತೆ ಟೋಟಲ್ 140 ಆಗತಿ. 12 12 144 18 8 8 18 ಆಯ್ತು. ಎ ಮತ್ತು ಬಿ ಪೈಪ್ಗಳು 9/2 ಗಂಟೆಗಳ ಕಾಲ ಓಪನ್ ಮಾಡ್ತಾರೆ. ಅಂದ್ರೆ ಎ ಪ್ಲಸ್ ಬಿ ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ 12 ಪ್ಲಸ್ 8 ಆಗುತ್ತೆ. ಎಷ್ಟು ತಾಸು 9/2 ತಾಸು. ಅಂದ್ರೆ 20 × 9/2 ಆದರೆ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ 90 ವರ್ಕ್ ಆಗುತ್ತೆ. ಈ ತುಂಬಿದ ನಂತರ ಮುಚ್ಚುತ್ತೆ. ಬಳಿಕ ಸಿ ಪೈಪ್ ಮಾತ್ರ ತೆರೆದಿದ್ದರೆ ಟ್ಯಾಂಕ್ ಅನ್ನು ಖಾಲಿ ಮಾಡಲು ಎಷ್ಟು ಸಮಯ ಬೇಕಾಗುತ್ತೆ. ತುಂಬಿದ್ದು ಎಷ್ಟು ತುಂಬೈತ್ರಿ ಇಲ್ಲಿ 90 ತುಂಬೈತಿ. ಇಲ್ಲಿ ಸಿ ಇದು ಎಫಿಷಿಯನ್ಸಿ ಎಷ್ಟು ಬಂದಿದೆ ಇಲ್ಲಿ 18 ಐತೆ. 18 1 18 ಇಲ್ಲಿ ಎಷ್ಟು ತಾಸು ತೊಗೊಂಡೈತ್ರಿ ಖಾಲಿ ಮಾಡಕ್ಕೆ ಇದು 5 ತಾಸು ತೊಗೊಂಡೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಎರಡು ಸಂಖ್ಯೆಗಳು 2:3 ಅನುಪಾತದಲ್ಲದವು. ಅವುಗಳು ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ನ ಪ್ರಾಡಕ್ಟ್ ಏನೈತಿ 7,350 ಆಗಿದ್ರೆ ಆ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನಕ್ಕೈತಿ ಅಂತ ಕೇಳಿದ್ರೆ ನೋಡ್ರಿ ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಸ್ ಸಂಖ್ಯೆ ಎ ಇಂಟು ಬಿ ಹಾಕವು. ನೋಡ್ರಿ ಪ್ರಾಡಕ್ಟ್ ಎಷ್ಟೈತ್ರಿ ಇದು 7,350 ಕೊಟ್ಟನು. ಇಲ್ಲಿ ಎರಡು ಸಂಖ್ಯೆಗಳದ್ದು 2x ಇಂಟು 3x ಅಂತ ಅಂದ್ರೆ 6x² 7,350 ಆಗುತ್ತೆ. x² 7,350 ಇರೋದ್ರಿಂದ 6 ಮಾಡಿದ್ರೆ x² ಏನು ಬರುತ್ತಿಲ್ಲ 1225 ಆಗತಿ. ಸ್ಕ್ವೇರ್ ರೂಟ್ ಅಂದ್ರೆ x ವ್ಯಾಲ್ಯೂ 35 ಬರ್ತೈತಿ. ಇಲ್ಲಿ ರೇಷಿಯೋ ಏನು ಕೊಟ್ಟನ್ರಿ 2x ರೇಷಿಯೋ 3x ಆಗೈತಿ. ನಡುವಿನ ವ್ಯತ್ಯಾಸ ಎಷ್ಟೈತಿ ಇಲ್ಲಿ x ಬರ್ತೈತಿ. ಅಂದ್ರೆ x ವ್ಯಾಲ್ಯೂ ಏನು ಬಂದೈತಿ ನಮ್ಗೆ 35 ಬಂದೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗುತ್ತೆ. ಎ ವ್ಯಕ್ತಿ ಒಂದು ವಸ್ತುವನ್ನು ಬಿ ಗೆ 24% ಲಾಭದಲ್ಲಿ ಮಾರುತ್ತಾನೆ ಅಂತ ಕೊಟ್ಟರೆ 24% ಅದು ಫ್ರಾಕ್ಷನ್ ಏನು ಬರ್ತೈತಿ 6/25 ಬರ್ತೈತಿ. ಅಂದ್ರೆ ಎಲ್ಲಿದ್ದ ಬಿ ಏನಾಗುತ್ತೆ ಇದು ಎದ್ 25 ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 6 + 25 31 ಆಗತ್ತೆ. ನಂತರ ಬಿ ಆ ವಸ್ತುವನ್ನು ಸಿ ಗೆ 30% ಲಾಭದಾಗ ಮಾರ್ತಾನೆ. ಸಿ 30% ಏನಾಗತ್ತೆ ಇದು 3/10 ಆಗತ್ತೆ. 10 ರಿಂದ 13 ಆಯ್ತು. ಬಿ ಯ ಲಾಭ ಎ ಯ ಲಾಭಕ್ಕಿಂತ 2.6 ರೂಪಾಯಿ ಹೆಚ್ಚೈತಿ. ಇದು ಮಗ್ಲಿನ ನಂಬರ್ ಬರ್ಕೊಂಡು ಇಲ್ಲಿ ಇದು ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಇದು 250 ಇದು 310 ಇದು ಎಷ್ಟಾಗುತ್ತೆ 403 ಆಯ್ತು. ಇಲ್ಲಿ ಲಾಭ ಎಷ್ಟೈತ್ರಿ ಇಲ್ಲಿ 93 ಐತಿ. ಇಲ್ಲಿ ಎ ಲಾಭ ಎಷ್ಟೈತಿ ಇಲ್ಲಿ 60 ಐತಿ. ಎ ಲಾಭ ಇದು ಬಿ ಲಾಭ. ಇವ್ರ ನಡುವಿನ ವ್ಯತ್ಯಾಸ ಏನಾಗೈತಿ 93 - 60 33 ಡಿಫ್ರೆನ್ಸ್ ಆಗೈತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನು ಇಲ್ಲಿ 72.6 ಕೊಟ್ಟನು. ಹಂಗಾದ್ರೆ ಬಿ ಆ ವಸ್ತುವಿಗೆ ಎಷ್ಟು ರೂಪಾಯಿ ಕೊಟ್ಟನು. ಬಿ ಇದು ಪ್ರೈಸ್ ಎಷ್ಟೈತಿ ಇಲ್ಲಿ 310 ಐತಿ. ಬಿ ಕಾಸ್ಟ್ ಪ್ರೈಸ್ ಏನಾಗೈತಿ ಇಲ್ಲಿ 310 / 33 × 72.6 ಆಕೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಬಿ ಏನಾಗುತ್ತೆ ಇಲ್ಲಿ 682 ರೂಪಾಯಿ ಆಕೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ. ಒಂದು ಕಾರಿನ ವೇಗವನ್ನು 25% ಹೆಚ್ಚಿಸಿದಾಗ ಅದೇ ದೂರವನ್ನು ಹೋಗಲು 24 ನಿಮಿಷ ಕಡಿಮೆ ತಗೊಳುತ್ತೆ. ಹಂಗಾರೆ ಮೂಲ ವೇಗದಲ್ಲಿ ಅದೇ ದೂರ ಹೋಗಕ್ಕೆ ಎಷ್ಟು ಟೈಮ್ ತೊಗೊಂತೈತಿ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ 25% ಫ್ರಾಕ್ಷನ್ ವ್ಯಾಲ್ಯೂ ಏನಾಗೈತಿ 1/4 ಆಕೈತಿ. ಅಂದ್ರೆ ಜಾಸ್ತಿ ಮಾಡಿದ್ರೆ ಏನಾಗೈತಿ ಇದು 5/4 ಆಕೈತಿ ಮೊದಲ. ಆಮೇಲೆ ಇದೇನೈತಿ ಸ್ಪೀಡ್ ರೇಷಿಯೋ ಏನಾಗುತ್ತೆ 4 to 5 ಆಗುತ್ತೆ. ಟೈಮ್ ರೇಷಿಯೋ ಯಾವಾಗಲೂ ಇದ್ರದ್ದು ರಿವರ್ಸ್ ಹೆಚ್ಚಿದೆ ಅಂದ್ರೆ 5 to 4 ಆಕೈತಿ. ಇದ್ರದ್ದು ಎಷ್ಟು ಕಮ್ಮಿ ತೊಗೊಂತೈತ್ರಿ ಇಲ್ಲಿ 1 ಕಮ್ಮಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 24 ನಿಮಿಷ ಕೊಟ್ಟಾನ. ಅಂದ್ರೆ ಇಲ್ಲಿ ಮೊದಲಕ್ಕಿಂತ ಎಷ್ಟು ಐತ್ರಿ ವ್ಯಾಲ್ಯೂ 5 ಐತಿ. 5 × 24 ನಿಮಿಷ ಮಾಡಿದ್ರೆ ನಿಮಿಷನೇ ಬರ್ತೈತಿ. / 60 ಮಾಡಿದ್ರೆ ಇದು ಅವರ್ನೇ ಆಗೈತಿ. 5 1 5 12 12 1 12 2 24 ಅಂದ್ರೆ 2 ತಾಸು ತೊಗೊಳುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ. ಎ ಮತ್ತು ಬಿ ಯ ಆದಾಯವು 8:11 ಐತಿ. ಅಂದ್ರೆ ಎ ರೇಷಿಯೋ ಬಿ ಏನೈತಿ ಇನ್ಕಮ್ 8:11 ಕೊಟ್ಟನ. ಮತ್ತು ಅವರ ಉಳಿತಾಯದ ಅನುಪಾತ 7:9 ಕೊಟ್ಟನ. ಸೇವಿಂಗ್ ಏನು ಕೊಟ್ಟನ 7:9 ಆಗೈತಿ. ಮತ್ತು ಎಕ್ಸ್ಪೆಂಡಿಚರ್ ಏನು ಕೊಟ್ಟನ ಇಲ್ಲಿ ಎದು 25,000 ಐತಿ. ರೇಷಿಯೋ ಬಿ ದು 35,000 ಐತಿ. ಹಂಗಾದ್ರೆ ಬಿ ಯ ಆದಾಯ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ. ಇಲ್ಲಿ ಸೇವಿಂಗ್ಸ್ ಪ್ಲಸ್ ಎಕ್ಸ್ಪೆಂಡಿಚರ್ ಮಾಡಿದ್ವಿ ಅಂದ್ರೆ ಏನಾಕೈತಿ = ಇನ್ಕಮ್ ಬರ್ತೈತಿ. ಇದು 9x + 35,000 ಇದು ಇನ್ಕಮ್ ರೇಷಿಯೋ ಆಗೈತಿ. ಇದು 8/11 ಆಗುತ್ತೆ. ಅಂದ್ರೆ 77x +
2,75,000 ಆಕತಿ = 72x ಪ್ಲಸ್ 2,80,000 ಆಕತಿ. ಇದು ಈ ಸೈಡ್ ಹೋದ್ರೆ ಇದನ್ನು ಈ ಸೈಡ್ ಕಳ್ಸೋಣ ಅಂದ್ರೆ 5x = 5,000 ಬರ್ತೈತಿ. x ವ್ಯಾಲ್ಯೂ ಏನು ಬಂತು 1000 ಬಂತು ಅಂದ್ರೆ ನೋಡ್ರಿ ಬಿ ಇನ್ಕಮ್ ಏನಕತಿ ಇಲ್ಲಿ 7x ಪ್ಲಸ್ ಅಂದ್ರೆ ಸಾರಿ 9 ಐತಿ ಇದರದ್ದು ಸೇವಿಂಗ್ಸ್ 9x ಪ್ಲಸ್ ಒಂದು ಎಕ್ಸ್ಪೆಂಡಿಚರ್ ಏನೈತಿ 35,000 ಐತಿ. ಈ x ವ್ಯಾಲ್ಯೂ 1000 ಬಂದೈತಿ 9,000 ಪ್ಲಸ್ 35,000 ಮಾಡಿದ್ರೆ ಏನಕತಿ ಇಲ್ಲಿ ಇನ್ಕಮ್ 44,000 ಬರ್ತೈತಿ. ಬಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ಎ ಮತ್ತು ಬಿ ಕ್ರಮವಾಗಿ 12 ದಿನ ಮತ್ತು 18 ದಿನಗಳಲ್ಲಿ ಒಂದು ಕೆಲಸನ ಪೂರ್ಣಗೊಳಿಸಬಹುದು ಅಂತ ಹೇಳ್ತಾರೆ. ಎ ಎಷ್ಟು 12 ದಿನ, ಬಿ ಎಷ್ಟು 18 ದಿನ. LCM ಏನಕತಿ 36 ಆಕತಿ. 12 3 18 2 ಆಯ್ತು. ಅವರು ಮೊದಲ 4 ದಿನ ಕಾಲ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂದ್ರೆ ಇಬ್ರು ಕೂಡಿ ಎಷ್ಟು ದಿನ ಮಾಡ್ತಾರೆ ಎ ಪ್ಲಸ್ ಬಿ ಎಫಿಷಿಯನ್ಸಿ 3 + 2 ಐತಿ 4 ದಿನ ಕೂಡಿ ಮಾಡ್ತಾರೆ ಅಂದ್ರೆ ಎಷ್ಟಾಗುತ್ತೆ ಟೋಟಲ್ ವರ್ಕ್ ಇವರಿಬ್ಬರದು 3 2 5 4 20 ಆಗುತ್ತೆ ವರ್ಕ್ ಇವರಿಬ್ಬರು ಮಾಡಿದ್ದು. ಆಮೇಲೆ ನಂತರ ಬಿ ಅನ್ನು ಸಿ ಮೂಲಕ ಬದಲಾಯಿಸ್ತಾರೆ. ಬಿ ಬಿಟ್ಟು ಹೋಗಿ ಯಾರು ಬರ್ತಾರೆ ಇಲ್ಲಿ ಸಿ ಬರ್ತಾನೆ. ಉಳಿದ ಕೆಲಸವನ್ನು ಮುಂದಿನ 4 ದಿನಗಳಲ್ಲಿ ಎ ಮತ್ತು ಸಿ ಪೂರ್ಣಗೊಳಿಸ್ತಾರೆ. ಎ ಮತ್ತು ಸಿ ಎಷ್ಟು ದಿನ ಮುಗಿಸ್ತಾರೆ ಉಳಿದ ಕೆಲಸ ಎಷ್ಟು ಉಳಿದೈತಿ ಇಲ್ಲಿ 36 20 ಹೋದ್ರೆ 16. ಈ 16 ಕೆಲಸ ಎಷ್ಟು ದಿನ ಮಾಡ್ತಾರೆ 4 ದಿನದಲ್ಲಿ ಅಂದ್ರೆ ಎಷ್ಟು ಎಫಿಷಿಯನ್ಸಿ 4 ಬಂತು ಇಲ್ಲಿ ಎ ಪ್ಲಸ್ ಸಿ ಇದೆ. ಇದ್ರಾಗ ಎ ಎಫಿಷಿಯನ್ಸಿ ಎಷ್ಟೈತಿ ಮೊದಲಕ್ಕೆ 3 ಬಂತು. ಸಿ ಇದಾಗುತ್ತೆ ಎಷ್ಟಾಗುತ್ತೆ ಇಲ್ಲಿ 1 ಆಗುತ್ತೆ. ಹಂಗಾರೆ ಸಿ ಒಬ್ಬನ ಕೆಲಸನ ತೃತೀಯ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಂತ ಕೇಳಿದ್ರೆ ಅಂದ್ರೆ 1/3 ವರ್ಕ್ನ ಎಷ್ಟು ದಿನದಾಗ ಮುಗಿಸ್ತಾನೆ ಅಂತ ಕೇಳಿ. ಟೋಟಲ್ ವರ್ಕ್ 36 ಐತಿ ಸಿ ಇದೆ. ಅವನ ಎಫಿಷಿಯನ್ಸಿ 1 ಐತಿ ಅಂದ್ರೆ 1/3 ಕೇಳೋಣ ಅಂದ್ರೆ ಎಷ್ಟು ದಿವಸ ಬೇಕು 12 ದಿನ ಬೇಕು ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. 3 ಸೆಂಟಿಮೀಟರ್ ತ್ರಿಜ್ಯ ಒಂದು ಸ್ಪಿಯರ್ ಬಾಲನ್ನು 5 ಸೆಂಟಿಮೀಟರ್ ತ್ರಿಜ್ಯ ಸಿಲಿಂಡರ್ ಇರುವ ನೀರಿನ ಮುಳುಗಿಸಲಾಕತಿ. ಅಂದ್ರೆ ಬಾಲ್ ಸಂಪೂರ್ಣವಾಗಿ ನೀರು ಮುಳುಗಿದ್ರೆ ನೀರಿನ ಮಟ್ಟ ಎಷ್ಟು ಏರಿಕೆ ಆಕತಿ. ಒಂದು ಸ್ಪಿಯರ್ದು ವಾಲ್ಯೂಮ್ ಒಂದು ಸಿಲಿಂಡರ್ ಒಳಗೆ ಬಿತ್ತ ಅಂದ್ರೆ ಅದು ವಾಲ್ಯೂಮ್ ಮಾತ್ರ ಚೇಂಜ್ ಆಕತಿ. ಇಲ್ಲ ಅಂದ್ರೆ ನೀರು ಹೈಟ್ ಆಗಿ ನೀರು ಹೊರ ಬೀಳ್ತೈತಿ. ಹಂಗಾರೆ ನೋಡ್ರಿ ಇಲ್ಲಿ ವಾಲ್ಯೂಮ್ ಆಫ್ ಸ್ಪಿಯರ್ = ವಾಲ್ಯೂಮ್ ಆಫ್ ಸಿಲಿಂಡರ್ ಆಕತಿ. ಫಾರ್ಮುಲಾ ಇದು ಈಕ್ವಲ್ ಆಕತಿ. ಇಲ್ಲಿ ಸ್ಪಿಯರ್ ಫಾರ್ಮುಲಾ ಏನಕತಿ 4/3 πr³ ಆಕತಿ. ಸಿಲಿಂಡರ್ ಏನಾಗತಿ πr² ಹೆಚ್ಚಕತಿ. ಪೈ ಕ್ಯಾನ್ಸಲ್ ಮಾಡಿದ್ರೆ 4/3 ಇಲ್ಲಿ ಸ್ಪಿಯರ್ ರೇಡಿಯಸ್ ಎಷ್ಟು ಕೊಟ್ಟನು 3 ಕೊಟ್ಟನು ಅಂದ್ರೆ 3³ ಆಗುತ್ತೆ. ಇಲ್ಲಿ ಸಿಲಿಂಡರ್ ರೇಡಿಯಸ್ ಎಷ್ಟು ಕೊಟ್ಟನು 5 ಕೊಟ್ಟನು π² ಆಕತಿ ಇಂಟು ಹೈಟ್ ಕೇಳಿ ನಮ್ಗೆ ಎಷ್ಟು ಹೈಟ್ ಆಗುತ್ತೆ ಅಂತ ಕೇಳ್ಯಾರ. ಇಲ್ಲಿ 3 ಕ್ಯಾನ್ಸಲ್ ಆಗಿ 2 ಉಳಿತೈತಿ. 3 3 9 9 4 36 ಇಲ್ಲಿ 5² ಐತಿ ಡಿವೈಡ್ 25 ಆಗುತ್ತೆ h ಆಗುತ್ತೆ. ಹೈಟ್ ಎಷ್ಟಾಗುತ್ತೆ ಇಲ್ಲಿ 1.44 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಯಾವ ಮೊತ್ತವನ್ನು ವಿವಿಧ ವಾರ್ಷಿಕ ಬಡ್ಡಿ ದರಗಳಲ್ಲಿ 3 ವರ್ಷಗಳ ಕಾಲ ಕಂಪೌಂಡ್ ಇಂಟ್ರೆಸ್ಟ್ನ ಹೂಡಿಕೆ ಮಾಡಿದ್ರೆ ಅಮೌಂಟ್ ಎಷ್ಟಾಗೈತಿ 30,051 ರೂಪಾಯಿ ಆದ್ರೆ ಅದರದ್ದು ಪ್ರಿನ್ಸಿಪಲ್ ಏನಾಗುತ್ತೆ ಅಂತ ಕೇಳಿದ್ರೆ 1ನೇ ವರ್ಷದ ಬಡ್ಡಿ ಎಷ್ಟೈತ್ರಿ 5% ಐತಿ. 5% ಪ್ರಿನ್ಸಿಪಲ್ ಇದೇನಾಗುತ್ತೆ ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಮಾಡ್ತೀನಿ ಇಲ್ಲಿ 5% ಅಂದ್ರೆ ಏನಾಗೈತಿ 1/20 ಆಕೈತಿ ಅಂದ್ರೆ 20ರಿಂದ 21 ಅಮೌಂಟ್ ಆಕೈತಿ. 2ನೇ ವರ್ಷಕ್ಕೆ ಎಷ್ಟು ಕೊಟ್ಟನು 6% ಕೊಟ್ಟನು ಅಂದ್ರೆ 3/50 ಆಕೈತಿ ಅಂದ್ರೆ ಇದು 50ರಿಂದ 53 ಆಕೈತಿ. 3ನೇ ವರ್ಷಕ್ಕೆ ಎಷ್ಟು ಕೊಟ್ಟನು ಇಲ್ಲಿ 8% ಕೊಟ್ಟನು. 8% ಅಲ್ಲಿ ಏನು 2/25 ಆಕೈತಿ ಅಂದ್ರೆ 25 ಪ್ರಿನ್ಸಿಪಲ್ ಇದ್ರೆ 27 ಅಮೌಂಟ್ ಆಕೈತಿ. ನಾವು ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 25,000 ಮಲ್ಟಿಪ್ಲೈ ಆಕೈತಿ ಅಮೌಂಟ್ 30,051 ಬರ್ತೈತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 30,051 ಕೊಟ್ಟನ. ಅದ್ರ ಪ್ರಿನ್ಸಿಪಲ್ ಮಲ್ಟಿಪ್ಲೈ 1 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 25,000 ಆಕೈತಿ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ. ಒಂದು ರೈಲು 80 km/h ಸ್ಪೀಡ್ನಾಗ ಹೋಗ್ತೈತಿ. ಇಲ್ಲಿ ಟೈಮ್ 1 ಗಂಟೆ 12 ನಿಮಿಷ ಕೊಟ್ಟರ ಡಿಸ್ಟೆನ್ಸ್ ಏನಾಕೈತಿ ಇಲ್ಲಿ ಸ್ಪೀಡ್ ಇಂಟು ಟೈಮ್ ಆಕೈತಿ. ಟೈಮ್ ಏನು ಕೊಟ್ಟರೆ ಇಲ್ಲಿ 1 ಗಂಟೆ 12 ನಿಮಿಷ ಕೊಟ್ಟರೆ 12 ಇಲ್ಲಿ 60 ಅಂದ್ರೆ 6/5 ತಾಸು ಆಕೈತಿ. ಇಲ್ಲಿ ಸ್ಪೀಡ್ ಎಷ್ಟೈತಿ ಇಲ್ಲಿ 80 ಐತಿ 6/5 5 ಒಂದೇ 5 16 ಅಂದ್ರೆ 696 km ಡಿಸ್ಟೆನ್ಸ್ ಬರುತ್ತೆ ಇಲ್ಲಿ. ಆಮೇಲೆ ನೋಡ್ರಿ ಈಗ ಅದೇ ವೇಗವನ್ನು 25% ಹೆಚ್ಚಿದ್ರೆ ಸ್ಪೀಡ್ ಮೊದಲಕ್ಕೆ ಎಷ್ಟೈತಿ ಇಲ್ಲಿ 80 ಐತಿ. 25% ಹೆಚ್ಚಿಗೆ ಮಾಡಿದ್ರೆ 125 100 ಆಕೈತಿ. 25 25 ಹಾಕಲಿ ಎಷ್ಟಾಗತ್ತೆ ರೀ ಸ್ಪೀಡ್ 100 km/h ಆಕೈತಿ. ಹಂಗಾರೆ ಆ ದೂರದ 20/3 ಭಾಗನ ಕವರ್ ಮಾಡೋಕೆ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ 96 ಕಿಲೋಮೀಟರ್ನ ಎಷ್ಟು ರೀ
ಡಿವೈಡ್ ಬೈ 100 ಸ್ಪೀಡ್ನಾಗ ಕವರ್ ಮಾಡಕ್ಕೆ ಎಟ್ ಪಾರ್ಟ್ 25/3 ಟೈಮ್ ಎಷ್ಟಾಗತ್ತೆ ಇಲ್ಲಿ 25 ಅಂದರೆ 25 ನಾಲ್ಕಲೆ 4 3 12 12 ಎಂಟ್ಲೆ 96 ಅಂದ್ರೆ ಟೈಮ್ ಎಷ್ಟು ಬರುತ್ತೆ 8 ತಾಸು ಬರ್ತೈತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆಗೈತೆ. ಒಂದು ಕಂಪ್ಯೂಟರ್ ಪರೀಕ್ಷೆಯಲ್ಲಿ 19 ವಿದ್ಯಾರ್ಥಿಗಳ ಸರಾಸರಿ ಅಂಕ 74 ಐತಿ. ಅಂದ್ರೆ 19 ಇಂಟು 74 ಮಾಡಿದ್ರೆ ಎಷ್ಟು ಬರ್ತಿಲ್ಲ 1406 ಆಕೈತಿ. ಆ ಸರಾಸರಿ ಲೆಕ್ಕಿಸುವ ತಪ್ಪಾಗಿ ಒಬ್ಬ ವಿದ್ಯಾರ್ಥಿ ಅಂಕಗಳನ್ನು 56 ಬದಲು 65 ಎಂದು ದಾಖಲೆ ಸರ್. ಅಂದ್ರೆ ಒಂದು ಕರೆಕ್ಟ್ ಮಾಡಿಸಿದ್ರೆ 56 ಅವ್ರು ತೊಗೊಂಡಿದ್ದು 65 ಎಷ್ಟು ಜಾಸ್ತಿ ಕೌಂಟ್ ಮಾಡಿದ್ರೆ ಪ್ಲಸ್ 9 ಕೌಂಟ್ ಮಾಡಿದ್ವಿ. ಇದನ್ನ ನಾವು ಮೈನಸ್ ಮಾಡಿದ್ವಿ ಅಂದ್ರೆ ಕರೆಕ್ಟ್ ಎವರೇಜ್ ಬರ್ತೈತಿ. ಎಷ್ಟಾಗತ್ತೆ ಇದು 1397 ಆಕೈತಿ. ಡಿವೈಡ್ ಬೈ 19 ಮಾಡಿದ್ರೆ ಎಷ್ಟಾಗತ್ತೆ 73.5 ಅವ್ರದ್ದು ಒರಿಜಿನಲ್ ಸರಾಸರಿ ಆಕೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ. ಸೂಕ್ಷ್ಮ ರೇಷ್ಮೆ ಹೋಲಿಸಿದ್ರೆ 40% ಹೆಚ್ಚು ಹೂಡಿಕೆ ಮಾಡಿದ ಅಂದ್ರೆ ಸೂಕ್ಷ್ಮ ರೇಷ್ಮೆ ಏನಕೈತಿ ರೇಷ್ಮೆ 100 ಹೂಡಿದ್ರೆ ಇದಕ್ಕೆ 40% ಜಾಸ್ತಿ ಹೂಡ್ಯಾನ 140 ಆಕೈತಿ. ಮತ್ತು ರೇಷ್ಮೆ ಮತ್ತು ದಿವ್ಯ ಹೋಲಿಸಿದ್ರೆ 30% ಹೂಡಿಕೆ ಕಡಿಮೆ ಮಾಡ್ಯಾರ. ಅಂದ್ರೆ ದಿವ್ಯ 100 ಇನ್ವೆಸ್ಟ್ ಮಾಡಿದ್ರೆ ರೇಷ್ಮೆ 30% ಕಮ್ಮಿ ಮಾಡಿದ್ರೆ 70 ಹೂಡಿಕೆ ಮಾಡಿರ್ತಾರ. ಸೈಡ್ ನಂಬರ್ ಬರ್ಕೊಂಡು ನೀವು 2020 ಕ್ಯಾನ್ಸಲ್ ಮಾಡೋಣ. 14 ಇಂಟು 7 ಮಾಡಿದ್ರೆ 98 ಆಕೈತಿ. ಇದು 70 ಬಂದೈತಿ. ಇಲ್ಲಿ 100 ಬಂದೈತಿ. ದಿವ್ಯ ಹೂಡಿಕೆ ಮಾಡಿದ ಮೊತ್ತ 6000 ಅಂದ್ರೆ 100 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 6000 ಕೊಟ್ಟಾನ ಇಂಟು 60 ಆಗೈತಿ. ಹಾಗಾದ್ರೆ ಸೂಕ್ಷ್ಮ ಹೂಡಿಕೆ ಮಾಡಿದ್ದೆವು ಏನಂತ ಹೇಳಿದ್ರೆ ಇಂಟು 60 ಮಾಡಿದ್ರೆ ಎಷ್ಟಾಗೈತಿ ಇಲ್ಲಿ 5880 ರೂಪಾಯಿ ಸೂಕ್ಷ್ಮ ಹೂಡಿಕೆ ಮಾಡಿರ್ತಾರೆ. ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ಸುಧಾ ಒಂದು ವಸ್ತುವನ್ನು 91 ರೂಪಾಯಿ ಮಾರಿದ್ರೆ 30% ಲಾಭ ಹೊಂದ್ತಾವ. ಅಂದ್ರೆ ಪ್ರಾಫಿಟ್ 30% ಲಾಭ ಅಂತಂದ್ರೆ ಏನಾಗತ್ತೆ ಇಲ್ಲಿ 3/10 ಆಕೈತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಕೈತಿ 3 ಜಾಸ್ತಿ ಆಗೈತಿ ಅಂದ್ರೆ 13 ಆಕೈತಿ. ಕಾಸ್ಟ್ ಪ್ರೈಸ್ ರೇಷಿಯೋ 10 ಆಗೈತಿ. ಇಲ್ಲಿ 13 ವ್ಯಾಲ್ಯೂ ಏನು ಕೊಟ್ಟನ 91 ಇಂಟು 7 ಮಾಡ್ಯಾರ. ಇಲ್ಲಿ ಇಂಟು 7 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗೈತೆ 70 ಆಯ್ತು. ಇಲ್ಲಿ ಕಾಸ್ಟ್ ಪ್ರೈಸ್ ಏನಾಯ್ತು 70 ರೂಪಾಯಿ ಆಯ್ತು. ಆಮೇಲೆ ಅದೇ ವಸ್ತುವನ್ನು 78.75 ಮಾರ್ಯಾನ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 78.75 ಆಯ್ತು. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು 8.75. ಹಂಗಾರೆ ಶೇಕಡಾ ಲಾಭ ಏನಂತ ಹೇಳಿದ್ರೆ ಡಿವೈಡೆಡ್ ಬೈ ಇಲ್ಲಿ 70 ಇಂಟು 100 ಆಕೈತಿ. ಇಲ್ಲಿ ಏನಾಗುತ್ತೆ 12.5% ಲಾಭ ಆಕೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಕೈತಿ. 10ನೇ ತರಗತಿಯಲ್ಲಿ 5 ವಿಭಾಗಗಳು ಅವುಗಳಲ್ಲಿ 40 50 50 60 ಮತ್ತು 60 ವಿದ್ಯಾರ್ಥಿಗಳು ಅದಾರ. ಎಷ್ಟು ಅದಾರ ಇಲ್ಲಿ 40 50 50 60 ಮತ್ತು 60 ವಿದ್ಯಾರ್ಥಿಗಳು. ಈ ವಿಭಾಗಗಳ ಪಾಸಿಂಗ್ ಶೇಕಡಾವಾರು ಏನೈತಿ ಪಾಸ್ ಪರ್ಸೆಂಟೇಜ್ ಎಷ್ಟೈತಿ ಇಲ್ಲಿ ಒಂದನೇದು 80%, ಎರಡನೇದು 76%, ಮೂರನೇದು 64%, ನಾಲ್ಕನೇದು 65%, ಐದನೇದು 70% ಐತಿ. ಹಂಗಾರೆ ಸಂಪೂರ್ಣ ದರ್ಜೆಯ 10ನೇ ತರದ್ದು ಪಾಸ್ ಪರ್ಸೆಂಟೇಜ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ 40ರಿಂದ 80% ಏನಾಕತಿ 32 ಆಕತಿ. 50ರಿಂದ 76% ಏನಕತಿ 38 ಆಕತಿ. 50ರಿಂದ 64% 32 ಆಕತಿ. 60ರಿಂದ 65% 39 ಜನ ಆಕತಿ. 60ರಿಂದ 70% ಏನಾಕತಿ 42 ಆಕತಿ. ಟೋಟಲ್ ಪಾಸ್ ಎಷ್ಟು ಜನ ಆಕತಿ ಇದು ಸಮ್ ಮಾಡಿದ್ರೆ ಸಮ್ 183 ಆಕತಿ. ನಮಗೆ ಪರ್ಸೆಂಟೇಜ್ ಏನೇನು ಕೇಳಿದ್ರೆ 183. ಟೋಟಲ್ ಸ್ಟೂಡೆಂಟ್ ಎಷ್ಟಾಕೈತಿ ಇಲ್ಲಿ 40 50 50 60 60 ಮಾಡಿದ್ರೆ 260 ಜನ ಆಕೈತಿ. ಇಂಟು 100 ಮಾಡೋಣ ಅಂದರೆ ಎಷ್ಟು ಬರ್ತೈತಿ ಇಲ್ಲಿ 70.38% ಜನ ಪಾಸ್ ಆಗಿರ್ತಾರೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ. ಒಂದು ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 7:5 ಐತಿ. ಅಂದ್ರೆ ಬಾಯ್ಸ್ ರೇಷಿಯೋ ಗರ್ಲ್ಸ್ ಏನೈತಿ 7:5 ಐತಿ. ಹುಡುಗರಲ್ಲಿ 60% ಮತ್ತು ಹುಡುಗಿಯರಲ್ಲಿ 40% ಮಂದಿ 14 ವರ್ಷ ಅದ್ರೊಳಗಿನವ್ರು ಅದರ. ಇವಕ್ಕೆ ಎರಡಕ್ಕೂ 10 ಆ್ಯಡ್ ಮಾಡೋಣ. ಇಲ್ಲಿ ಬಾಯ್ಸ್ ಎಷ್ಟು ಮಂದಿ 60% ಮಂದಿ, ಗರ್ಲ್ಸ್ ಎಷ್ಟು ಪರ್ಸೆಂಟೇಜ್ 40% ಮಂದಿ 14 ವರ್ಷದ ಒಳಗದಾರ. ಅಂದ್ರೆ ಎಷ್ಟು ಐತಿದ್ರೆ 70ರಿಂದ 60% ಅಂದ್ರೆ ಎಷ್ಟಾಗೈತಿ ಇದು 42 ಆಕತಿ. 50ರಿಂದ 40% ಅಂದ್ರೆ ಎಷ್ಟಾಗೈತಿ ಇದು 20 ಆಕತಿ. ಹಂಗಾರೆ 14 ವರ್ಷಕ್ಕಿಂತ ಮೇಲ್ಪಟ್ಟರು ಇವರಿಬ್ರು 14 ವರ್ಷ ಒಳಗಿದ್ದವ್ರ ಸಮ್ ಎಷ್ಟೈತಿ 62 ಆಯ್ತು. ಇಲ್ಲಿ ಟೋಟಲ್ ಎಷ್ಟೈತಿ ಸಮ್ ಇದ್ರದ್ದು 120 ಆಯ್ತು. ಇದು 14 ವರ್ಷದ ಮೇಲ್ಪಟ್ಟವ್ರಿಗೆ ಎಷ್ಟು ಜನ ಹಾಕರ್ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಗೈತಿ ಇದು 120 ಮೈನಸ್ 62 ಮಾಡಿದ್ರೆ 58 ಬರ್ತೈತಿ. ಈ 58 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 870 ಕೊಟ್ಟಾನ. ಅಂದ್ರೆ ಇಲ್ಲಿ ಒಂದರ ವ್ಯಾಲ್ಯೂ ಎಷ್ಟು ಬರ್ತೈತಿ 15 ಬರ್ತೈತಿ ನಮ್ಗೆ. ಹಂಗಾರೆ ಶಾಲೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏನಂತ ಇಲ್ಲಿ ಬಾಯ್ಸ್ ಪ್ಲಸ್ ಗರ್ಲ್ಸ್ ಮಾಡಿದ್ರೆ ಟೋಟಲ್ ಸಂಖ್ಯೆ ಆಕೈತಿ. ಅಂದ್ರೆ 70 + 50 ಇಂಟು ಒಂದರ ವ್ಯಾಲ್ಯೂ ಎಷ್ಟು ಬಂತು 15 ಇಂಟು 15 ಮಾಡ್ಬೇಕು. ಅಂದ್ರೆ ಇದು ಎಷ್ಟು ಬರ್ತೈತಿ 120 ಇಂಟು 15 ಇರ್ತೈತಿ. 1800 ಜನ
ಇರ್ತಾರೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗತ್ತೆ. 20,000 ಹೂಡಿಕೆ 9% ವಾರ್ಷಿಕ ಬಡ್ಡಿ ದರದಲ್ಲಿ 1 ವರ್ಷ ಮತ್ತು 4 ತಿಂಗಳ ಸಂಯುಕ್ತ ಬಡ್ಡಿ ಲೆಕ್ಕಿಸಿದರೆ ಬಡ್ಡಿಯ ಮೊತ್ತ ಏನಂತ ಹೇಳ್ತಾರೆ ನೋಡ್ರಿ. 9% ರೇಟ್ ಕೊಟ್ಟನ. ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಏನಾಗೈತಿ, ಒಂದು ವರ್ಷಕ್ಕೆ 9 ತಿಂಗಳ 100 ಇದ್ದಿದ್ದು 109 ಆಕೈತಿ. ಇಲ್ಲಿ 4 ತಿಂಗಳದ್ದು ಏನಾಗೈತಿ 9 ಇಂಟು 4 12 ತಿಂಗಳ 4 1 4 3 ಅಂದ್ರೆ 3% ಬರ್ತೈತಿ 4 ತಿಂಗಳಿಗೆ. ಅಂದ್ರೆ 100 ಇದ್ದಿದ್ದು 103 ಆಕೈತಿ. 100 ಇಂಟು 100 ಮಾಡಿದ್ರೆ ಎಷ್ಟಾಗೈತಿ 10,000 ಬರ್ತೈತಿ. 109 ಇಂಟು 103 ಮಾಡಿದ್ರೆ 11,227 ಆಕೈತಿ. 10,000 ವ್ಯಾಲ್ಯೂ ಏನೈತಿ ಕೊಟ್ಟರೆ ಇಲ್ಲಿ 20,000 ಕೊಟ್ಟ ಅಂದ್ರೆ ಮಲ್ಟಿಪಲ್ ಬೈ 2 ಆಗುತ್ತೆ. ಇವೆರಡೂ ಡಿಫ್ರೆನ್ಸ್ ಎಷ್ಟಾಗೈತಿ ಇಲ್ಲಿ 1,227 ಆಕೈತಿ. ಅಂದ್ರೆ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ರೆ ಇದು ಇಂಟು 2 ಮಾಡಿದ್ರೆ ಅಂದ್ರೆ ಇದಕ್ಕೆ ಇಂಟು 2 ಮಾಡಿದ್ರೆ ಎಷ್ಟು ಬರ್ತೈತಿ ಇಲ್ಲಿ 2,454 ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು ಗುರುತಿಸಿದ ಬೆಲೆ ಮೇಲೆ 20% ಡಿಸ್ಕೌಂಟ್ ನೀಡಿ 20% ಪ್ರಾಫಿಟ್ ಗಳಿಸ್ತಾನೆ. ಕಾಸ್ಟ್ ಪ್ರೈಸ್ 448 ರೂಪಾಯಿ ಆದ್ರೆ ಮಾರ್ಕ್ ಪ್ರೈಸ್ ಏನಂತ ಹೇಳಿದ್ರೆ ಫಾರ್ಮುಲಾ ಕಾಸ್ಟ್ ಪ್ರೈಸ್ ಜೋಡಿದ್ರೆ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಜೋಡಿದ್ರೆ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಕೈತಿ. ಇಲ್ಲಿ ಕಾಸ್ಟ್ ಪ್ರೈಸ್ 448 ಕೊಟ್ಟರೆ ಮಾರ್ಕ್ ಪ್ರೈಸ್ ಕಂಡು ಹಿಡಿದ್ರೆ ನಾವು 100 ಮೈನಸ್ ಡಿಸ್ಕೌಂಟ್ ಪರ್ಸೆಂಟೇಜ್ 25 ಇದೆ, ಪ್ರಾಫಿಟ್ ಪರ್ಸೆಂಟೇಜ್ 25. 448 ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 80 120 ಆಕೈತಿ. 0 0 4 2 8 4 3 2 2 224 ಮಾರ್ಕ್ ಪ್ರೈಸ್ ಎಷ್ಟಾಗೈತಿ ಇಲ್ಲಿ 672 ರೂಪಾಯಿ ಬರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆಗೈತಿ. 5 ವ್ಯಕ್ತಿಗಳ ಸರಾಸರಿ ತೂಕವು 38 kg ತೂಕದ ವ್ಯಕ್ತಿ ಹೊಸ ಸ್ಥಳದಲ್ಲಿ ವ್ಯಕ್ತಿಯನ್ನು ಸೇರಿಸಿದಾಗ 2.8 kg ಹೆಚ್ಚಾಗೈತಿ. ಅಂದ್ರೆ ಟೋಟಲ್ ಎಷ್ಟು kg ಹೆಚ್ಚಾಗೈತೆ ಇಲ್ಲಿ 5 ಇಂಟು 2.8 ಮಾಡಿದ್ರೆ 14 kg ಟೋಟಲ್ ಆಗಿ ಹೆಚ್ಚಾಗೈತಿ. ಆದ್ರೆ 38 kg ರಿಪ್ಲೇಸ್ ಮಾಡಿದಾಗ ಇಷ್ಟು kg ಜಾಸ್ತಿ ಆಗೈತೆ. ಅಂದ್ರೆ ಒಂದು ಟೋಟಲ್ ಆಗಿ ಎಷ್ಟು kg ಇರ್ಬೇಕಾಗತ್ತೆ ಇಲ್ಲಿ 14 ಪ್ಲಸ್ 38 ಮಾಡಿದ್ರೆ ಹೊಸ ವ್ಯಕ್ತಿ ವೇಟ್ 52 kg ಇರ್ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ.